ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ನನಗೆ ಮಂಗಳೂರಿನ ಹತ್ತಿರ ಇರ್ತಕ್ಕಂಥ ಉಪ್ಪಿನಂಗಡಿ ಹತ್ರ ಬರ್ತದೆ, ಪುತ್ತೂರು ಅಂತೇಳಿ, ಕಡಬ ಪುತ್ತೂರು ಅಂತೇಳಿ, ಅಲ್ಲಿಂದ ಒಬ್ಬರು ಕಸ್ಟಮರ್ ಫೋನ್ ಮಾಡ್ತಾರೆ. ಸರ್, ನನಗೆ ಮದುವೆ ಸೆಟ್ ಆಗ್ತಾಯಿಲ್ಲ, ಕಾರಣ ಏನು, ಪರಿಹಾರ ತಿಳಿಸಿ ಅಂತೇಳಿ ಫೋನ್ ಮಾಡಿ ಕರೆ ಮಾಡ್ತಾರೆ. ಅವರ ಜನ್ಮ ದಿನಾಂಕ 24/12/1991 5:45 ಬೆಳಿಗ್ಗೆ. ಇವರ ಜಾತಕ ಈ ರೀತಿ ಇದೆ. ವೃಶ್ಚಿಕ ಲಗ್ನ, ಕುಜ ಬುಧ ಲಗ್ನದಲ್ಲಿ ಸ್ಥಿತರಾಗಿದ್ದಾರೆ. ರವಿ ರಾಹು ಧನುಸ್ಸು ರಾಶಿಯಲ್ಲಿ, ಶನಿ ಭಗವಾನರು ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕೇತು ಮಿಥುನ ರಾಶಿಯಲ್ಲಿ, ಚಂದ್ರ ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಗುರು ಸಿಂಹ ರಾಶಿಯಲ್ಲಿ, ಶುಕ್ರ ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇಲ್ಲಿ ಈ ಜಾತಕರಿಗೆ ಮಾಡಿರ್ತಕ್ಕಂಥ ಒಂದು ಎಡವಟ್ಟಂತಂದರೆ ಇವ್ರಿಗೂ ಸಹ ಗೊತ್ತಾಗಿಲ್ಲ. ಕಟಕ ರಾಶಿ ಪುಷ್ಯ ನಕ್ಷತ್ರ ಇವರ ಹೆಸರು ಬರ್ತದೆ. ಪುಷ್ಯ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರನ್ನೇ ಇವ್ರಿಗಿಟ್ಟಿಲ್ಲ. ಕುಂಭ ರಾಶಿಯ ಹೆಸರನ್ನು ಇಟ್ಟು ಕರೀತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಈಗ ಕುಂಭ ರಾಶಿಗೆ ನೋಡಿಕೊಂಡ್ರೆ 7.5 ಶನಿ ದೋಷವೂ ಇದೆ, ಸರ್ಪದೋಷವೂ ಇದೆ, ನೆಗೆಟಿವಿಟಿ ಜಾಸ್ತಿ ಕಂಡುಬರ್ತದೆ. ಕಟಕ ರಾಶಿಯ ಪ್ರಕಾರ ನೋಡ್ಕೊಂಬಾಗ ಸರ್ಪದೋಷ ಇದೆ, ಹಾಗೆ ಗುರುಬಲ ಇರೋದಿಲ್ಲ. ಕುಂಭ ರಾಶಿಗೆ ಗುರುಬಲ ಇರುತ್ತೆ. ಇಲ್ಲಿ ಇವರು ತುಂಬ ಕಡೆ ಜಾತಕವನ್ನು ತೋರಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಜಾತಕ ನೋಡಿದವರು ಯಾರೂ ಸರಿಯಾದ ಮಾಹಿತಿಗಳನ್ನೇ ಇವರಿಗೆ ನೀಡಲಿಲ್ಲ. ಇವರು ನನ್ನ ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ನಲ್ಲಿ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ನನಗೆ ಫೋನ್ ಕರೆ ಮಾಡಿ ಯಾಕೆ ಸರ್ ಹೀಗಾಗ್ತಾಯಿದೆ ಅಂಥೇಳಿ ಕೇಳ್ತಾರೆ. ಇನ್ನು ಜಾತಕದ ವಿಶ್ಲೇಷಣೆಯನ್ನು ನೋಡೋದಾದರೆ, ವೃಶ್ಚಿಕ ಲಗ್ನದಲ್ಲಿ ಕುಜ ಸ್ವಕ್ಷೇತ್ರ, ಬುಧ ಶತ್ರುಗ್ರಹ ಮತ್ತು 8, 11ನೇ ಅಧಿಪತಿಯ ಗ್ರಹ. ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಶುಕ್ರನಿಂದ ನೋಡುವಾಗ ಸಪ್ತಮಾಧಿಪತಿ ಶುಕ್ರ ಲಗ್ನಕ್ಕೆ 12ನೇ ಸ್ಥಾನದಲ್ಲಿ ಇದ್ದ. ಅಂದರೆ ಮದುವೆ ಆಗಲಿಕ್ಕೆ ಈ ಗ್ರಹವೇ ಅರ್ಧ ಬಲ ಇಲ್ದಂಗೆ ಆಯಿತು. ಈ ವ್ಯಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರನನ್ನು ಶನಿ ಭಗವಾನರು 10ನೇ ದೃಷ್ಟಿಯಿಂದ ನೋಡೋದ್ರಿಂದ ವಿವಾಹಕಾರಕ ಶುಕ್ರ ಇನ್ನೂ ನಿರ್ಬಲನಾಗ್ತಾನೆ. ಇನ್ನು ಅಷ್ಟಮ ಸ್ಥಾನಕ್ಕೆ ರಾಹು ಕೇತು ಸಂಬಂಧ ಇರ್ತಕ್ಕಂಥದ್ದು ಮಾಂಗಲ್ಯ ದೋಷವನ್ನು ತೋರಿಸುತ್ತೆ. ಲಗ್ನದಲ್ಲೇ ಕುಜ ಸ್ಥಿತನಾಗಿದ್ದರೂ ಸಹ ಕುಜ ದೋಷದ ಎಫೆಕ್ಟು ಸಹ ತೋರಿಸುತ್ತೆ. ಇನ್ನು ಜನ್ಮ ರಾಶಿಗೆ ಅಷ್ಟಮದಲ್ಲಿ ರಾಹು ಕೇತು ಇರ್ತಕ್ಕಂಥದ್ದು, ಹಾಗೆ ಗುರುಬಲ ಇಲ್ಲಲ್ಲೇ ಇರ್ತಕ್ಕಂಥದ್ದು ಕಂಡುಬರ್ತದೆ. ಇದಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಪರಿಹಾರಗಳನ್ನು ತಿಳಿಸದೇ ಇಲ್ಲ. ಇವರ ಮದುವೆ ತುಂಬ ಬೇಗನೆ ಆಗಬೇಕಿತ್ತು. ಇವರ ಜನ್ಮ ದಿನಾಂಕದನ್ನು ನೋಡುವಾಗ ತುಂಬ 24ನೇ ವರ್ಷಕ್ಕೆ ಇವ್ರದ್ದು ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲೋ ಆಗಿಲ್ಲ. ಆ ಟೈಮಲ್ಲಿ ಪ್ರೊಫೆಸರ್ ಬಂದಿದ್ದಾವೆ, ಬಟ್ ಸರಿಯಾದ ಮಾರ್ಗದರ್ಶನ ಸಿಕ್ಕದೆ ಅವಕಾಶ ವಂಚಿತರಾಗಿದ್ದಾರೆ. ಇಲ್ಲಿ ಜನ್ಮ ರಾಶಿಗೆ ಕುಂಭರಾಶಿ ಶತ್ರು ರಾಶಿ ಆಗುತ್ತೆ. ಹಾಗೆ ಷಷ್ಠ ಅಷ್ಟಕ ಅಂದರೆ ಕಟಕ ರಾಶಿಯಿಂದ 6ನೇ ರಾಶಿ, 8ನೇ ರಾಶಿ ಕುಂಭರಾಶಿ ಆಗುತ್ತೆ. ಕುಂಭರಾಶಿಯಿಂದ ಕಟಕ ರಾಶಿ 6ನೇ ರಾಶಿ ಆಗುತ್ತೆ. ಷಷ್ಠ ಅಷ್ಟಕ ದೋಷ ಆಗುತ್ತೆ. ಇನ್ನು ವಿವಾಹಕಾರಕ ಶುಕ್ರ ಲಗ್ನದಿಂದ ವ್ಯಯಸ್ಥಾನದಲ್ಲಿದ್ದು ಶನಿ ಭಗವಾನರು ನೋಡೋದ್ರಿಂದ ಲಗ್ನ ವಿವಾಹಕ್ಕೆ ಸಂಬಂಧಪಟ್ಟ ಶುಕ್ರ ಪೂರ್ಣ ಪ್ರಮಾಣವಾಗಿ ನಿರ್ಬಲನಾಗಿದ್ದಾರೆ. ಇವರು ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕಾಗಿತ್ತು ಅಂತಂದರೆ, ಜನ್ಮ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರನ್ನು ಇಟ್ಕೋಬೇಕಿತ್ತು, ಮಾಹಿತಿ ಸಿಕ್ಕಿಲ್ಲ. ಹಾಗೆ ಅಷ್ಟಮದಲ್ಲಿ ರಾಹು ಕೇತುವಿನ ಸಂಬಂಧ ಬರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ, ಈಗಲೂ ಸಹ ಇವ್ರ ಕರೆಯ ಹೆಸರಿಗೆ ರಾಹು ಕೇತು ದೋಷ ಇದೆ, ಕುಂಭ ರಾಶಿ. ಅದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ
ಸರ್ಪ ಸಂಸ್ಕಾರ, ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಒಳ್ಳೆಯದು. ಇನ್ನು ಲಗ್ನ 7ನೇ ಮನೆಯನ್ನು ಮೀನ ರಾಶಿಯಲ್ಲಿರ್ತಕ್ಕಂಥ ಶನಿ ಭಗವಾನರು ಗೋಚಾರ ರೀತಿಯಲ್ಲಿ ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. 3ನೇ ದೃಷ್ಟಿಯಿಂದ ಸಪ್ತಮ ಸ್ಥಾನವನ್ನು ಗೋಚಾರ ರೀತಿಯಲ್ಲಿ ನೋಡ್ತಾರೆ. ಜಾತಕದಲ್ಲಿ 10ನೇ ದೃಷ್ಟಿಯಿಂದ ಶುಕ್ರನನ್ನು ನೋಡ್ತಾರೆ. ಅಂದರೆ ಇಲ್ಲಿ 7ನೇ ಮನೆ ನಿರ್ಬಲ ಆಗ್ತದೆ. ಆ ಕಾರಣದಿಂದ ಈ ಜಾತಕರು ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕಾಗುತ್ತೆ. ಶನಿವಾರದ ದಿವಸ ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡೋದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳುಬತ್ತಿ ದೀಪವನ್ನು ಹಚ್ಚಿಸಿ ಅಥವಾ ಹಚ್ಚಿ ಪೂಜೆ ಮಾಡ್ತಕ್ಕಂಥದ್ದು, ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜಾ ಸಾಮಗ್ರಿಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇವರ ಜಾತಕವನ್ನು ಬರೀತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಸಹ ಅಲ್ಲಿನ ಪುರೋಹಿತರು ಅಥವಾ ಸಂಬಂಧಪಟ್ಟವರು ಯಾವುದೇ ಮಾಹಿತಿಗಳನ್ನು ತಿಳಿಸ್ಲಿಕ್ಕಾಗಿಲ್ಲ. ಕಡೆಯ ಕ್ಷಣದಲ್ಲಿ ಇವರು ನನ್ನನ್ನು ಸಂಪರ್ಕಿಸಿದ್ರಿಂದ ಈ ಜಾತಕದ ವಿಮರ್ಶೆ ಮಾಡಿದ ಮೇಲೆ ಸೂಕ್ತ ಸಲಹೆ, ಪರಿಹಾರ, ಮಾರ್ಗದರ್ಶನಗಳನ್ನು ಈ ಜಾತಕರಿಗೆ ತಿಳಿಸಿರ್ತೀನಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.